ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾವು ಏರ್ ಫ್ರೈ ಒಳಗೆ ಬೆಂಡಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಅಂತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಈಗ ನಾನು ಬೆಂಡಿ ಫ್ರೈ ಮಾಡ್ಲಿಕ್ಕೆ ಬೆಂಡಿಗಳನ್ನ ಈ ಥರ ಹೆಚ್ಕೊಂಡೀನಿ. ಹೌದಾ, ಈ ಥರ ಹೆಚ್ಕೋಬೇಕು. ಸೊ ಇದಕ್ಕೇನು ಹಾಕಬೇಕು ಅಂತಂದರೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕು. ಹೌದಾ, ಈ ಥರ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಖಾರ ಸ್ವಲ್ಪ ಏನು ಮಾಡಬೇಕು, ಖಾರ ಹಾಕ್ಕೋಬೇಕು. ಒಂಚೂರು ಖಾರ ಜಾಸ್ತಿ ಹಾಕೊಳ್ಳೋಣ. ಈ ಎಣ್ಣೆ ಒಳಗಿನ ಟೇಸ್ಟ್ ಆದ್ರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ನಮ್ಗೆ ಆಗ್ತೈತಿ. ಆದರೆ ಏರ್ ಫ್ರೈ ಒಳಗಾದ್ರೆ ಒಂದು ಸ್ವಲ್ಪ ಉಪ್ಪು ಖಾರ ಏನು ಮಾಡ್ತೈತಿ, ಇದು ಫ್ರೈ ಆದಮೇಲೆ ಕಡಿಮೆ ನಮಗೆ ಸಿಗ್ತೈತಿ, ರುಚಿಗೆ ಕಡಿಮೆ ಆಗ್ತೈತಿ. ಹೀಗಾಗಿ ನಾನು ಸ್ವಲ್ಪ ಉಪ್ಪು ಖಾರನ ಜಾಸ್ತಿ ಹಾಕೊಳತ್ತೀನಿ. ಆಮೇಲೆ ಉಪ್ಪು ಇಷ್ಟ ಸಾಕು, ಉಪ್ಪು ಜಾಸ್ತಿ ಆದರೆ. ಹೌದಾ, ಈ ಥರ ಎಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾ. ಲಿಂಬೆ ಹಣ್ಣಿದ್ರೂ ಸಹ ನಾವು ಇದನ್ನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಹುಳಿ ಹುಳಿಯಾಗಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತೈತಿ. ಈಗ ನಾವು ಬೆಂಡೆಕಾಯಿನ ರೆಡಿ ಮಾಡ್ಕೊಂಡಿವಿ. ಇದನ್ನು ಏರ್ ಫ್ರೈ ಒಳಗೆ ಹೆಂಗೆ ಹಾಕಿ ಮೆನುನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇದು ಏರ್ ಫ್ರೈ. ಈಗ ಈ ಏರ್ ಫ್ರೈ ಈ ಥರ ಓಪನ್ ಮಾಡ್ಕೋಬೇಕಾ. ಓಪನ್ ಮಾಡಿದ ತಕ್ಷಣ ಈ ಥರ ಬರ್ತೈತಿ. ಹಾಂ, ಈ ಥರ ಇರ್ತೈತಿ. ಇದಕ್ಕೆ ನಾವು ಎಣ್ಣೆ ಸ್ವಲ್ಪ ಸವರ್ಕೋಬೇಕು, ಎಣ್ಣೆನ ಈ ಥರ. ಹೌದಾ, ಈ ಒಳಗಡೆ ಏನು ಮಾಡಬೇಕು, ಎಣ್ಣೆ ಹಚ್ಕೋಬೇಕು. ಈ ಥರ ಎಣ್ಣೆ ಸವರ್ಕೊಂಡ್ಮೇಲೆ ಇವೆಲ್ಲವನ್ನು ಏನು ಮಾಡಬೇಕು, ಬೆಂಡೆಕಾಯಿನ ಹಾಕಬೇಕಿದ್ದು. ಹೌದಾ, ಈ ಥರ. ನೋಡ್ರಿ, ಈ ಥರ ನಾನು ಕರೆಕ್ಟಾಗಿ ನೀಟಾಗಿ ಬೆಂಡಿಗೆನ ಹಾಕ್ಕೊಂಡೀನಿ. ಈಗ ಮೆನು ಸೆಲೆಕ್ಟ್ ಮಾಡ್ಕೋತೀನಿ. ಇದು ಆಟೋಮೆಟಿಕ್ಕಾಗಿ ಏನು ಮಾಡ್ಕೊತೈತಿ, ಬಟನನ್ನು ಆನ್ ಮಾಡಿಬಿಟ್ರೆ ಇದು ಸ್ಟಾರ್ಟ್ ಆಗಿಬಿಡ್ತೈತಿ. ಹೌದಾ, ಈ ಥರ ಏನು ಮಾಡ್ತೈತಿ, ರೆಡ್ ಲೈಟ್ ಬರ್ತೈತಲ್ಲ, ರೆಡ್ ಲೈಟ್ ಬಂದಾಗ ಏನೇನಾಗ್ತೈತಿ, ಆನ್ ಇದ್ದಂಗೆ ನೋಡ್ಬೋದು ನೀವು. ಇವಾಗ ನೋಡ್ರಿ, ತಾನ ಆಫ್ ಮಾಡ್ಕೊಂಡ್ಬಿಡ್ತೈತಿ. ಅದರ ಟೈಮಿಂಗ್ ಮುಗಿದ ತಕ್ಷಣ ತಾನಾಗಲೇ ಆಫ್ ಆಗ್ತೈತಿ. ನಾವು ಬಂದು ಆಫ್ ಮಾಡ್ಬೇಕು ಅನ್ನೋ ಅಂಥ ಅವಶ್ಯಕತೆ ಏನು ಇರಂಗಿಲ್ಲ. ಸೊ ನೋಡ್ರಿ ಹೆಂಗೆ ಬೆಂಡಿ ಫ್ರೈ. ಹೌದಾ, ಇಷ್ಟೊಂದು ಕ್ರಿಸ್ಪಿಯಾಗಿ ಬಂದವ ಎಲ್ಲ.